ನಮಸ್ಕಾರ ಸ್ನೇಹಿತರೆ, ನಾನು ಪರಶುರಾಮ್ ಪೇಟ್ಕರ್. ಸದ್ಯ ನಾನು ಮುಧೋಳ ತಾಲೂಕಿನ ಕಿಶೋರಿ ಗ್ರಾಮದಲ್ಲಿದ್ದೀನಿ. ಸೊ ಈಗ ನೋಡ್ತಾ ಇದ್ರಿ, ಪ್ರಗತಿಪರ ರೈತರಾದಂಥ ಮಂಜುನಾಥ್ ಲಕ್ಕಮ್ಮ ಅವರ ತೋಟದಲ್ಲಿದ್ದೀನಿ. ಸೊ ಪಪ್ಪಾಯಿ ಬೆಳೆದಿದ್ದಾರೆ. ಸುಮಾರು 3 ಎಕರೆಯಲ್ಲಿ ಭರ್ಪೂರ ಪಪ್ಪಾಯಿಯನ್ನು ಬೆಳೆದಿದ್ದಾರೆ. ಕಬ್ಬು ಬೆಳೀತಾ ಇದ್ದ ಜಾಗದಲ್ಲಿ ಪಪ್ಪಾಯಿಯನ್ನು ಬೆಳೆದಿದ್ದಾರೆ. ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡ್ತಾರೆ. ಸೊ ಅದು ನಿಮ್ಗೆ ಅದನ್ನು ತೋರಿಸ್ತೀನಿ, ಬನ್ನಿ. ನನ್ನ ಹೆಸರು ಮಂಜುನಾಥ್ ಲಕ್ಕಮ್ಮ ಅಂತ ಹೇಳಿ ಸರ್. ನಾವು ಹೋದ ವರ್ಷ ಏಪ್ರಿಲ್ 20ನೇ ತಾರೀಕು ಇದನ್ನ ಪಪ್ಪಾಯಿ ಪ್ಲಾಂಟೇಶನ್ ಮಾಡಿದ್ವಿ ರೀ. ಇದು ನಮ್ ಸಜೆಷನ್ ಎಲ್ಲ ಮಾಡಿದ್ದು ಬಿಜಾಪುರಿಂದ ಸಜ್ಜನ್ ಸರ್ ಅದಾರ್ರಿ. ಅವ್ರ ಮೇರೆಗಿನ ಇದ್ರ ಏನೇನ್ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕಂತ ಹೇಳಿ ಅವ್ರ ಸಲಹೆ ಮೇಲೆ ಬೆಳೆದಿವ್ರಿ ಸರ್. ಇವತ್ತಿಗೆ ನಾವೊಂದು 150 ಟನ್ ಮಾಲ್ ಇದ್ರಾಗ ತೆಗೆದಿರ್ಬೋದ್ರಿ. ಇವತ್ 45 ಸಾವಿರ ಕಟ್ಟಿಂಗ್ ಆಗೈತೆ ಸರ್. ನಮ್ದಿದೆ ಇನ್ನೂ 10 ಸಾವಿರ ಕಟ್ಟಿಂಗ್ ಆಗ್ಬೋದು ಸರ್. ನಮ್ದ ಎಕರೆಕ್ 70 ಟನ್ ಇಳುವರಿ ತೆಗಿಯೋ ಒಂದ್ ಎಸ್ಟಿಮೇಟ್ ಐತಿ ಸರ. ಮೊದ್ಲಿಗೆಲ್ಲ ರೇಟ್ ಬಾಳ ಕಡಿಮೆ ಐತಿ ಸರ. ಈಗ ರೇಟ್ ಚಲೋ ಬಂದದ ಸರ. ಪಪ್ಪಾಯಿ ಚಲೋ ಬೆಲೆ ಸಿಕ್ಕ್ರ ಕಬ್ಬಿನಕ್ಕಿಂತ ಚಲೋ ಲಾಭ ಆಕತ್ ಸರ. ಎಲ್ಲಾರು ಮಾಡೋದು ಒಳ್ಳೇದ್ ಸರ್. ಇದನ್ನ ಎಷ್ಟು ಎಕರೆ ಬೆಳೆದ್ರಿ? ಇದು 4 ಎಕರೆ ಪಪ್ಪಾಯಿ ಐತಿ ಸರ. ನಮ್ 4 ಎಕರೆ ಚೆಂಡು ಐತ್ರಿ. ಇದನ್ನ ಇವತ್ತಿಗೆ 1 ವರ್ಷದ ಮೇಲೆ 4 ತಿಂಗಳಾತ್ ಸರ್. ಇದು 4 ತಿಂಗಳಾತ್ರಿ. ಒಳ್ಳೆ ಇಳುವರಿ ತೆಗ್ದಿವ್ರಿ ಸರ್. ಅದು ಸಜ್ಜನ್ ಸರ್ ನಾವ್ ಏನ್ ಹೇಳ್ತಾರ ಅದನ್ನೆಲ್ಲಾ ಫಾಲೋ ಮಾಡಿವಿ. ನಮ್ಗ ಒಳ್ಳೆ ಲಾಭ ಕೊಟ್ಟದ್ ಸರ್. ಇದ ಇನ್ನೂ ಐತ್ ಸರ್. ಇನ್ನ ಕಟ್ಟಿಂಗ್ ಚಲೋ ಐತ್ರಿ. ಇನ್ನು ರೇಟು ಈಗ ಒಳ್ಳೇದೈತಿ ಸರ್. 30-28 ಸಾವಿರ ಒಯ್ಯಾಕ್ತಾರ. ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀವಿ? ಮಾರ್ಕೆಟಿಂಗ್ ಸರ್ ಇದು ಮುಂಬೈ, ಗೋವಾ, ಕಲ್ಕತ್ತಾ ಬರ್ತಾರ ಸರ್. ಇಲ್ಲಿ ಏಜೆಂಟ್ರು ಸರ್. ಏಜೆಂಟ್ರು ಬಂದ ರೇಟ್ ಇಲ್ಲೇ ಬಗೆಹರಿಸಿ ಒಯ್ತಾರ ಸರ್. ಇದ್ರ ಮಿಶ್ರ ಬೆಳೆ ಫೇರುನು ಮಾಡಿರಿ ಸರ್. ನೋಡ್ಬೇಕು ಸರ್ ಮುಂದೆ ಏನಕ್ಕೈತೆ. ಚಲೋ ಐತಿ ಸರ್. ಇದು ಮಾಡೋರಿ ಸ್ವಲ್ಪ ಶ್ರಮ ಮಾಡಿದ್ರ ಚಲೋ ಆಕತ್ ಸರ್. ಮಂಜುನಾಥ್ ಲಕ್ಕಮ್ಮ ಅಂತ ಹೇಳಿ ಸರ್. ನಮ್ಮ ಹೆಸರು ಸಿದ್ದಪ್ಪ ಎಂಕಂಚಿ ಅಂತ ಹೇಳಿ ಸರ್. ನಾವು ಮೊದಲು ಹುಲ್ಯಾದವ್ರಿ ಸರ್. ಪ್ರಾಪರ್ ನಮ್ದ್ರಿ. ಇಲ್ಲಿ ಕಿಶೋರಿಗೆ ಬಂದಿವ್ರಿ ಸರ್ ದುಡಿಲಾಕ. ಬಂದ ತಕ್ಷಣ ಇಲ್ಲಿ ಲೇಟ್ ಹೊಲ ಮಾಡ್ಕೋತ ಮತ್ತೆ ನಮ್ಮ ಬಳಗನಾರ್ ಗೋವಿಂದಪ್ಪನಾರು ಇಲ್ಲಿ ಮಂಜು ಲಕ್ಕಮ್ಮ ಅವ್ರ ಹೊಲ ಐತಿ ಮಾಡ್ತೀನಿ ಅಂತ ಕೇಳ್ರಿ ಸರ್. ಆಯ್ತ್ರಿ ಅನ್ನಾರು ಮಾಡ್ತಾನ ಅಂತೇನ್ರಿ. ಅವ್ರು ಒಪ್ಸಿದ ಮೇಲೆ ಫಸ್ಟ್ ಒಂದ್ 3 ವರ್ಷ ಕಬ್ಬು ಮಾಡಿದ್ರಿ ಸರ್. ಕಬ್ನ್ಯಾಗು ನಮ್ಗೆ ಹಂಗ ಇಳುವರಿ ಶಕ್ತಿ ಬಿಡಿ ಸರ್. ನಾವು ದುಡ್ದಿವು ಮಾಡಿವು. ಮಾಲಕರು ಚಲೋ ಅದಾರಿ. ಒಳ್ಳೆ ಅದಕ್ಕೆ ಏನ್ ಬೇಕನ್ನೋದೆಲ್ಲ ನಾಳೆ ಅಂತಿದ್ದಲ್ಲಿ ತಂದು ಕೊಟ್ರಿ ಸರ್. ಅದು ಒಟ್ಟು ಬೇಸದ್ರಿ. ಆಮೇಲೆ ಪಪ್ಪಾಳಿ ಹಚ್ಚೋಣಪ್ಪ ಅಂದ್ರಿ. ಹೋದ ವರ್ಷ ಏಪ್ರಿಲ್ದಾಗ ಹಚ್ಚಿವ್ರಿ ಸರ್. ಇದನ್ನ ಹೋದ ವರ್ಷ ಏಪ್ರಿಲ್ದಾಗ ಹಚ್ಚಿದ್ದಿಂದ್ರಿ ಇಕ್ಕಟ್ರಿ ನವೆಂಬರ್ 27ಕ್ಕೆ ಕಟಾವ್ ಬತ್ರಿ ಸರ್. ಇದು ನವೆಂಬರ್ 27ರಿಂದ ಕಟಾವ್ ಮಾಡ್ಕೋತಾನ ರೀ. ಅವಾಗ ಮೊದಲ ಬರೀ 5 ರೂಪಾಯಿ ಕಿಲೋ ಕೊಟ್ಟಿದ್ರಿ ಸರ್. ಈಗ ಅಲ್ಲಿಂದ ಇಲ್ಲಿವರೆಗೆ ಹಂಗ 7, 6, 8 ಹಿಂಗ್ ಕೊಟ್ಕೋತ ಬಂದ್ ಸರ್. ಈಗ 27, 28 ಐತ್ರಿ ಸರ್. ನಮ್ಗ ಬೇಷ ಐತ್ರಿ ಸರ್. ಇದ್ರಾಗ ನನಗೂ ಇದ್ರಾಗೆಲ್ಲ ಇದ್ರ ಖರ್ಚು ತೆಗದ್ರಿ ನನಗೂ 2.5 ಲಕ್ಷ ರೂಪಾಯಿ ಬಂದೈತ್ರಿ ಸರ್. ಇನ್ನೂ ಮತ್ ಮುಂದ್ ಮಾಲ್ ಐತ್ರಿ ಸರ್. ಅದ ನನ್ನ ಪಾಲಿಗೆ ಬಂದಿದ್ದು 2,30,000 ಬಂದೈತ್ರಿ ಸರ್. ಇದ್ರದೆಲ್ಲ ಟಾನಿಕ ಇದು ಅಗಿದು ಇದ್ರ ಗೊಬ್ಬರದು ಅದನ್ನ ಏನ್ ಮಾಡ್ನೋತಾರ ನಾಳೆಗೆ ಅಂತಿರ್ಲಿ ಸರ್. ಇಂದ 2 ಹಾಳತ್ತಲ್ಲಿ 4 ಹಾಳು ಹತ್ತಿರೂ ಅದನ್ನ ವ್ಯವಸ್ಥೆ ಮಾಡಿವ್ರಿ ಸರ್. ವ್ಯವಸ್ಥೆ ಮಾಡ್ರಿ ನಮಗೂ ಸ್ವಲ್ಪ ಅದ್ರಾಗ 1-2 ರೊಟ್ಟಿ ಸಿಕ್ಕತ್ರಿ ಸರ್. ಸುಳ್ಯ ನೋಡಿ ಸರ್. ಹೋರಿ ನಮ್ಮ ಹೆಸರು ಸಿದ್ದಪ್ಪ ಎಂಕಂಚಿ ಅಂತ ಹೇಳಿ ಸರ್. ಸೊ ಈಗ ನೋಡ್ತಾ ಇದ್ದೀರಿ, ಮಂಜುನಾಥ್ ಲಕ್ಕಮ್ಮ ಅವರ 3 ಎಕರೆಯ ಜಮೀನಿನಲ್ಲಿ ಪಪ್ಪಾಯಿಯನ್ನು ಬೆಳೆದಿದ್ದಾರೆ. ಸೊ ಈಗಾಗಲೇ ಮಾರುಕಟ್ಟೆಯಲ್ಲಿ ಪಪ್ಪಾಯಿಗೆ ಬಹಳಷ್ಟು ಬೆಲೆ ಇದೆ. ಸೊ ಈ ನಿಟ್ಟಿನಲ್ಲಿ ಅವರು ಕಷ್ಟಪಟ್ಟು ವಿವಿಧ ರೀತಿಯಲ್ಲಿ ಮತ್ತು ಅದನ್ನು ಯಾವುದೇ ರೀತಿಯ ರೋಗ ರುಜಿನಗಳ ಹರಡದಂತೆ ಒಂದು ಪಪ್ಪಾಯಿಯನ್ನು ಬೆಳೆಯನ್ನು ಬೆಳೆದಿದ್ದಾರೆ. ಸೊ ಈಗ ನೋಡ್ತಾ ಇದ್ದೀರಿ, ಈ ಒಂದು ಪಪ್ಪಾಯಿ ಹನಿ ಡ್ರಿಪ್ ಏನು ಹನಿ ನೀರಾವರಿ ಪದ್ಧತಿಯಲ್ಲಿ ಈ ಒಂದು ಪಪ್ಪಾಯಿಯನ್ನು ಬೆಳೆದಿದ್ದಾರೆ. ಈಗ ನೋಡ್ತಾ ಇದ್ದೀರಿ. ಸೊ ಹನಿ ನೀರಾವರಿಯ ಮೂಲಕವಾಗಿ ಪಪ್ಪಾಯಿ ಗಿಡಗಳಿಗೆ ಒಂದು ನೀರನ್ನು ಸರಬರಾಜು ಮಾಡ್ತಾರೆ. ಸೊ ಪಪ್ಪಾಯಿ ಬೆಳೆ ಬೆಳೀತಾ ಇದೆ. ಸೊ ಈಗಾಗಲೇ ಮಾರುಕಟ್ಟೆಗೆ ಹೋಗಲು ಈ ಒಂದು ಬೆಳೆ ಒಂದು ನಿಂತಿದೆ.